ಆಕ್ಚುಲಿ ಒಂದು ಸ್ಟೋರಿ ಹೇಳ್ಬೇಕು ನಾನು. ನಾನು ಒಂದು ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೆ. ಅದು ಎಲ್ಲ ಮುಹೂರ್ತನೂ ಆಯ್ತು. ಒನ್ ಡೇ ಶೂಟಿಂಗು ಮಾಡಿದ್ರು. ಆಮೇಲೆ ಕಾಲ್ ಮಾಡ್ತೀನಿ. ಅವಾಗ ನಾನು ಒಂದು ಜಿಮ್ಮಲ್ಲಿ ಕೆಲಸ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನಾನು ಜಿಮ್ಮಲ್ಲಿ ಕೆಲಸ ಮಾಡ್ತಿದ್ದೆ. ಜಿಮ್ಮಲ್ಲಿ ಯಾಕೆ ಕೆಲಸ ಮಾಡ್ತಿದ್ದೆ ಅಂದ್ರೆ ಮಾರ್ನಿಂಗ್ ಶಿಫ್ಟ್ ಇರ್ತಾ ಇತ್ತು. ಬಿಕಾಸ್ 6 to 10 ಇರ್ತಾ ಇತ್ತು. ಆಮೇಲೆ ಈವ್ನಿಂಗು ಅರೌಂಡ್ 6 to 9 o'clock. ಸೊ ಮಿಡಲ್ ಆಫ್ಟರ್ನೂನ್ ಟೈಮಲ್ಲಿ 10 to 5 o'clock ನನಗೆ ಟೈಮ್ ಸಿಗ್ತಾ ಇತ್ತಲ್ಲ, ಅವಾಗ ನಾನು ಶೂಟ್ ಮಾಡ್ಬೋದು ಅಥವಾ ಆಡಿಷನ್ಸ್ ಕೊಡ್ಬೋದು. ಮತ್ತೆ ನನಗೆ ಫ್ರೀ ಜಿಮ್ ಮೆಂಬರ್ಶಿಪ್ ಸಿಗ್ತಾ ಇತ್ತಲ್ವಾ, ನಾನು ಫಿಟ್ ಆಗೂ ಇರ್ಬೋದು. ಅದ್ರ ಜೊತೆ ನಂಗೆ ಒಂದು 10,000 ಏನೋ ಪೇಮೆಂಟ್ ಬರ್ತಾ ಇತ್ತು. ಅದನ್ನ ನಾನು PGಗೂ ಕಟ್ಬೋದು. ಬಿಕಾಸ್ ನಮ್ಮ ಪಪ್ಪ ಹೇಳ್ಬಿಟ್ಟಿದ್ರು ಕಿ ನೀನ್ ಹೋಗ್ತಾ ಇದೀಯ ಅಂದ್ರೆ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಮತ್ ನನ್ಗೂ ಅವ್ರಿಗೆ ಕೇಳೋದು ಅದು ಬೇಡ. ಬಿಕಾಸ್ ನಮ್ಮ ಪಪ್ಪಾಗೆ ನಾನ್ ಜಾಬ್ ಮಾಡ್ಬೇಕು, ನಾನ್ ಡಾಕ್ಟರ್ ಆಗ್ಬೇಕು ಅಂತ ಅವ್ರಿಗೊಂದಿರುತ್ತೆ. ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಬಟ್ ಸಿನಿಮಾಗ ಅವ್ರು ಸಪೋರ್ಟ್ ಮಾಡಕ್ ರೆಡಿ ಇರ್ಲಿಲ್ಲ ಅವಾಗ. ಸೊ ನಾನು ಅನ್ಕೊಂಡೆ ನಾನು ಜಿಮ್ಮಲ್ಲಿ ಕೆಲಸ ಮಾಡ್ತೀನಿ ಅಂತ ಜಿಮ್ಮಲ್ಲಿ ಸ್ಟಾರ್ಟ್ ಮಾಡಿದೆ ಕೆಲಸ ಮಾಡಕ್ಕೆ. ಆಮೇಲೆ ಜಿಮ್ಮಲ್ಲಿ ಆಮೇಲೆ ಸಿನಿಮಾ ಸಿಕ್ತು ನನಗೆ. ಒಂದು ಸ್ವಲ್ಪ ಶಾರ್ಟ್ ಫಿಲಮ್ಸು ಮಾಡಿದೆ. ಅದಾದ್ಮೇಲೆ ರಂಗಭೂಮಿ ಸ್ಕೂಲ್ ಅಂದರೆ ಆ್ಯಕ್ಟಿಂಗ್ ಸ್ಕೂಲ್ಗೆಲ್ಲ ಹೋದೆ. ಆ್ಯಕ್ಟಿಂಗ್ ಕಲಿತು ಆಮೇಲೆ ರಂಗಭೂಮಿ ಸ್ವಲ್ಪ ನಾಟಕಗಳು ಮಾಡಿದೆ. ಬಟ್ ಪೇಮೆಂಟ್ ಸ್ವಲ್ಪ ಅಷ್ಟು ಆಗಲ್ಲ. ನಮ್ಮ PG ರೆಂಟ್ ಕಟ್ಟೋ ಅಷ್ಟು ದುಡ್ಡು ಆಗಲ್ಲ ಅದು. ಸೊ ಆಮೇಲೆ ಅನ್ನಿಸ್ತು ಕಿ ಏನು ಮಾಡೋದು ಅಂತ ಈ ಸಿನಿಮಾ ಬಂತು ನನಗೆ. ಅವರೆಲ್ಲ ನಂಗೆ ಅಗ್ರಿಮೆಂಟ್ ಎಲ್ಲ ಕೊಟ್ಟರು. 1 lakh rupees ಅಗ್ರಿಮೆಂಟ್ ಅಂತ ಎಲ್ಲ ಅದು ಸ್ಟ್ಯಾಂಪ್ ಎಲ್ಲ ಹಾಕಿ ಕೊಟ್ಟರು. ಆಮೇಲೆ ನಾನು ಜಾಬ್ ಅದು ರಿಸೈನ್ ಮಾಡಿಬಿಟ್ಟೆ. ಅದು ಜಿಮ್ ಈಗೇನು ಬೇಡ ನನಗೆ, ಒಂದು ಎಕ್ಸೈಟ್ಮೆಂಟಲ್ಲಿ ಅದನ್ನ ಇದು ಮಾಡಿಬಿಟ್ಟೆ. ಆಮೇಲೆ ಒಂದಿನ ಶೂಟ್ ಮಾಡಿದ್ರು. ಆಮೇಲೆ ಫೋನ್ ಮಾಡ್ತೀನಿ, ಫೋನ್ ಎತ್ತಿಲ್ಲ. ಆಮೇಲೆ ಹೇಳ್ತೀನಿ ಅಂತಿದ್ದಾರೆ. 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ತುಂಬಾ ಕಷ್ಟ ಆಗ್ತಿತ್ತು ನನಗೆ. ಆಬ್ವಿಯಸ್ಲಿ ಫೈನಾನ್ಷಿಯಲಿ ಬೆಂಗಳೂರಲ್ಲಿ ಬದುಕಬೇಕಂದ್ರೆ ದುಡ್ಡು ಇರಲೇಬೇಕು. ಸೊ ಆಮೇಲೆ ನನಗನ್ನಿಸ್ತು ಯಪ್ಪ ಸಿನಿಮಾ ಆಗಲ್ಲ ಅನ್ಸುತ್ತೆ, ನಾನು ಏನಾದ್ರೂ ಜಾಬ್ ಸ್ಟಾರ್ಟ್ ಮಾಡಬೇಕು ಅಂತ. ಆಮೇಲೆ ಒಂದು ಸ್ವಲ್ಪ ಫ್ರೀಲಾನ್ಸಿಂಗು ಮತ್ತೆ ಮಕ್ಕಳಿಗೆ ಆಕ್ಟಿಂಗ್ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಸರ್ ಒಬ್ರು ನನ್ನ ಗುರುಗಳು, ಅವರು ನಂಗೆ ರೆಫರ್ ಮಾಡಿದ್ರು. ಈ ತರ ಅವ್ರಿಗೂ ಹೇಳ್ಕೊಡ್ತಾ ಇದೆ ಸರ್, ದುಡ್ಡಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಮನೇಲೂ ಕೇಳಕ್ ಆಗ್ತಿಲ್ಲ, ಏನಾದ್ರೂ ವರ್ಕ್ ಇದ್ರೆ ಹೇಳಿ ಆಬ್ವಿಯಸ್ಲಿ. ಆಮೇಲೆ ಅವ್ರು ನನಗೆ ರೆಫರ್ ಮಾಡಿದ್ರು 3 days, ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ. ಸೊ ಅವರಿಗೆ ಥಿಯೇಟರ್ ಅಂತ ಆಕ್ಟಿಂಗ್ ಅಂತಾನೆ ಸಬ್ಜೆಕ್ಟ್ ಇದೆ. ಸೊ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸರ್ಟಿಫಿಕೇಟ್ನೆಲ್ಲ ಇದು ಮಾಡಿಕೊಂಡು ಅಲ್ಲಿ ಜಾಯ್ನ್ ಆದೆ. ಸಿನಿಮಾ ಆಮೇಲೆ ಇದನ್ನ ಮಾಡಬಾರ್ದು ಅಂತ. ಆಮೇಲೆ ಒಂದಿನ ನಾನು ಬಟ್ ಸಿನಿಮಾ ಮಾಡ್ಬೇಕಂತ ಇತ್ತು. ಆಮೇಲೆ ನಾನು ಏನ್ ಅನ್ಕೊಂಡೆ, ಇದು 20K ಪ್ಲಸ್ ಬರ್ತಾ ಇತ್ತು ನನಗೆ ಅದು ಸ್ಕೂಲಿಂದ. ಆಮೇಲೆ ಅನ್ಕೊಂಡೆ ನಾನೇ ಈ ದುಡ್ಡಿಂದ ನಾನೇ ಒಂದು ಸ್ಟೋರಿ ಬರ್ದು ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡ್ಬಿಡ್ಲಾ ಅಂತಾನು ನನ್ಗಿದ್ ಬಂತು. ಅಂದ್ರೆ ಥಾಟ್ ಬಂತು. ಅವಾಗ ನನ್ನ ಫ್ರೆಂಡ್ ಹೇಳಿದ್ಲು ಕಿ ಮೈಸೂರಿಗೆ ಹೋಗೋಣ ಬಾ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ, ತುಂಬಾ ಪವರ್ಫುಲ್ ಇರುತ್ತೆ, ಹೋಗೋಣ ಅಂತ. ನಾವು 3 ಜನ ಹುಡುಗಿರು ಹೋದ್ವಿ. ಅವಳದೇನೋ ಹರಕೆ ಇತ್ತು, ಅದೇನೋ ಕುಂಕುಮ ಹಚ್ತಾರಲ್ಲ ಮೆಟ್ಲಿಗೆ. ಸೊ ಕುಂಕುಮ ಹಚ್ತಾ ಇದ್ವಿ ನಾವು 3 ಜನ. ನಾವು ಆಫೀಸ್ ಅವರೇ, ಟೀಚರ್ಸ್ ಅವರು ಇಬ್ರು. ಸೊ ಹಚ್ತಾ ಇದೀವಿ. ಆಮೇಲೆ ನನಗೆ ಅಂದ್ರೆ ನಾನು ಹಚ್ತೀನಿ, ನಂದೇನು ಹರಕೆ ಇರ್ಲಿಲ್ಲ. ಬಟ್ ನಾನು ಅವಳ ಜೊತೆ ಹಚ್ಬೇಕು ಅಂತ ಅನ್ನಿಸ್ತು. ಹಚ್ತಾ ಇದ್ದೀನಿ, ಬಂತು ನನಗೆ ರವಿ ಸಾರಂಗ ಸರ್ ಫೋನ್ ಬಂತು. ಈ ತರ ಒಂದು ಸಿನಿಮಾ ಇದೆ, ಮಾಡ್ತೀರಾ, ಈ ತರ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಅಂತ ಅಂದ್ರು. ಆಮೇಲೆ ಫೋನಲ್ಲೇ ಹೇಳಿದ್ರು ರಾಜ್ಬಿ ಶೆಟ್ಟಿ ಅವ್ರ ಮೂವಿದು, ಅವ್ರು ಆಕ್ಟ್ ಮಾಡ್ತಿದ್ದಾರೆ ಅಂತ. ನಾನು ಅನ್ಕೊಂಡೆ ನಾನ್ ಸಿನಿಮಾನ್ ಬಿಟ್ರು ನನ್ನ ಸಿನಿಮಾ ಬಿಡ್ತಾ ಇಲ್ವಲ್ಲ ಅಂತ ಅನ್ಕೊಂಡೆ. ಅವಾಗ ನನ್ಗೆ ತುಂಬಾ ಐ ಥಿಂಕ್ ರಾಜ್ಬಿ ಶೆಟ್ಟಿ ಸರ್ ಜೊತೆ ಆಕ್ಟ್ ಮಾಡಕ್ ಸಿಕ್ಕಿರೋದು ಮ್ಯಾನಿಫೆಸ್ಟ್ ಮಾಡಾದ್ಮೇಲೆ ಅನ್ಸುತ್ತೆ ನನ್ಗೆ. ಅಂದ್ರೆ ಕಾಂತಾರದಲ್ಲಿ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಯಾವ್ದಾದ್ರು ಪುಟ್ಟ ರೋಲ್ ಸಿಕ್ಕರು ಸಾಕಪ್ಪ ಅಂತ ಇತ್ತು. ಬಟ್ ಅದೇ ಟೈಮಲ್ಲಿ ನನಗೆ ರಕ್ಕಸ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.